ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ ಕೃಪೆಯು ನನ್ನನು ಕೈ ಬಿಡದು ಏಸಪ್ಪ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ ಕೃಪೆಯು ನನ್ನನು ಕೈ ಬಿಡದು ಏಸಪ್ಪ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇಸುವೆ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ ನಿನ್ನದೇಸುವೆ. ನನ್ನ ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಪವಿತ್ರ ಯೇಸುವಿನ ಸಭೆ ಪರವಾಗಿ ಅನುದಿನದ ಈ ವಾಕ್ಯ ಎಂಬ ಅನುದಿನದ ದೇವರ ಮನ್ನಾ ಎಂಬ ಈ ವಾಕ್ಯವನ್ನು ನಾವು ನಿಮ್ಮ ಮುಂದೆ ಓದಿ ಅದ್ರ ಮುಖಾಂತರವಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಿಮ್ಮೆಲ್ಲರನ್ನು ನಾವು ಆಹ್ವಾನಿಸುತ್ತೇವೆ. ದಯವಿಟ್ಟು ಈ ವಾಕ್ಯವನ್ನು ಓದಿ ವಾಕ್ಯದಲ್ಲಿ ಮುಖಾಂತರ ಈ ಪ್ರಾರ್ಥನೆಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ಯೇಸು ನಮ್ಮನ್ನು ಆಶೀರ್ವಾದ ಮಾಡುವ ದೇವರು ತಂದೆಯಾಗಿದ್ದಾರೆ. ವಾಕ್ಯವನ್ನು ಓದುವಾಗ ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 13 ವಾಕ್ಯ 21ರಿಂದ 25ರವರೆಗೂ. ಇದನ್ನು ಹೇಳಿ ಯೇಸು ಆತ್ಮದಲ್ಲಿ ತತ್ತರಗೊಂಡು, ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ತನ್ನನ್ನು ಹಿಡಿದುಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ಈತನು ಯಾರ ವಿಷಯವಾಗಿ ಈ ಮಾತನ್ನು ಹೇಳುತ್ತಾನೆಂದು ಶಿಷ್ಯರು ಅನುಮಾನಪಟ್ಟು ಒಬ್ಬರನ್ನೊಬ್ಬರು ನೋಡುವರಾದರು. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆ ಹತ್ತಿರ ಹೊರಗಿಕೊಂಡಿದ್ದನು. ಇವನಿಗೆ ಸೀಮೋನ್ ಪೇತ್ರನು ಸನ್ನೆ ಮಾಡಿ, ಯಾರನ್ನು ಕುರಿತು ಮಾತಾಡಿದನು ತಿಳಿಸು ಎಂದು ಹೇಳಿದನು. ಅವನು ಹಾಗೆ ಯೇಸುವಿನ ಎದೆಗೆ ಕಡೆಗೆ ಬಾಗಿ, ಸ್ವಾಮಿ, ಅವನು ಯಾರು ಅಂತ ಕೇಳಿದನು. ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ಬಂಧುಗಳೇ, ಈ ವಾಕ್ಯದ ಮುಖಾಂತರವಾಗಿ ದೇವರ ಮಹತ್ವವನ್ನು ನಮಗೆ ವ್ಯಕ್ತಪಡಿಸುವಾಗ, ದೇವರ ವಾಕ್ಯವನ್ನು ಅಳವಡಿಸಿಕೊಳ್ಳುವಾಗ, ವಾಕ್ಯವನ್ನು ಗ್ರಹಿಸಿಕೊಳ್ಳುವಂತೆ ಆತ್ಮರ ಸಹಾಯವನ್ನು ನಾವು ಬೇಡುವಾಗ ದೇವರು ನಮ್ಮೊಡನೆ ಮಾತನಾಡುವವರಾಗಿದ್ದಾರೆ. ಅದು ನಿಮಿತ್ತವಾಗಿ ಪ್ರಾರ್ಥನೆಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ತಂದೆಯಾದ ದೇವರೇ, ನಿಮ್ಮ ಪಾದದಲ್ಲಿ ನಮ್ಮ ಕುಟುಂಬವಾಗಿ ಸಮರ್ಪಿಸಿಕೊಳ್ಳುತ್ತೇವಪ್ಪ. ನಮ್ಮ ಅನುದಿನದ ಎಲ್ಲಾ ಪ್ರಯಾಸಗಳಲ್ಲಿ, ಎಲ್ಲಾ ಪ್ರಯತ್ನಗಳಲ್ಲಿ, ಎಲ್ಲಾ ನಿರೀಕ್ಷೆಗಳಲ್ಲಿ ನಿಮ್ಮಿಗಿಂತ ಮೇಲಾದವರು ನಮಗೆ ಯಾರು ಇಲ್ಲಪ್ಪ. ಈಗ ನೀವೇ ವಾಗ್ದಾನ ಮಾಡಿದಾಗ, ಈಗ ಪ್ರಪ್ರಥಮವಾಗಿ ದೇವರ ಸಾಮ್ರಾಜ್ಯವನ್ನು, ದೇವರ ಪ್ರೀತಿಯನ್ನು, ದೇವರ ಸಮೂಹವನ್ನು ಹುಡುಕುವಾಗ ಮಿಗಿಲಾದ ಎಲ್ಲವನ್ನು ನೀವು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರು ವಾಗ್ದಾನವನ್ನು ನೆರವೇರಿಸುವ ತಂದೆಯಾಗಿದ್ದೀರಾ. ಅದರ ನಿಮಿತ್ತವಾಗಿ ನಮ್ಮ ಪ್ರಯಾಸದಿಂದಲ್ಲ, ನಮ್ಮ ಪ್ರಯತ್ನದಿಂದಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಚಾತುರ್ಯದಿಂದಲ್ಲ, ಎಲ್ಲವೂ ನಿಮ್ಮ ಕೃಪೆಯಿಂದಪ್ಪ. ಅದರ ನಿಮಿತ್ತವಾಗಿ ನಿಮ್ಮ ಪಾದದಲ್ಲಿ ಸಮರ್ಪಿಸಿಕೊಳ್ಳುವಾಗ ವಿಶೇಷವಾಗಿ ಯಾರೆಲ್ಲ ಆತ್ಮೀಕ ರೀತಿಯಲ್ಲಿ ಬಡವರಾಗಿದ್ದಾರೋ, ಯಾರೆಲ್ಲ ದೇಹದ ರೀತಿಯಲ್ಲಿ ಬಲಹೀನರಾಗಿದ್ದಾರೋ, ಯಾರೆಲ್ಲ ಮನಸ್ಸಿನಲ್ಲಿ ಕುಂದಿದವರಾಗಿದ್ದಾರೋ, ಯಾರೆಲ್ಲ ಇಕ್ಕಟ್ಟಿನಲ್ಲಿ ಸಮಸ್ಯೆಗೆ ಒಳಗಾಗಿದ್ದಾರೋ ಅವರೆಲ್ಲರನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸಿಕೊಡ್ತೇವೆ ತಂದೆ. ನೀವೇ ವಾಗ್ದಾನ ಮಾಡಿದ್ದೀರ, ಎಲೆ ಕಷ್ಟಪಡುವವರೇ, ಎಲೆ ಹೊರುತ್ತಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮನ್ನು ಸಂತೈಸುವೆನು, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು, ನಾನು ನಿಮ್ಮ ಕೋರಿಕೆಗಳನ್ನು ನೆರವೇರಿಸುವೆನು ಎಂಬುದಾಗಿ ನೀವು ವಾಗ್ದಾನ ಮಾಡಿದಂತೆ ನಿಮ್ಮ ವಾಗ್ದಾನವನ್ನು ಸ್ಮರಿಸಿ ನಾವು ಕೇಳುತ್ತೇವಪ್ಪ. ಆ ರೀತಿಯಾಗಿ ಅದನ್ನು ನೀವು ಆಶೀರ್ವಾದ ಮಾಡುವುದಕ್ಕಾಗಿ ಸ್ತೋತ್ರವಾಗಲಿ. ಒಬ್ಬೊಬ್ಬರ ಬಯಕೆಗಳನ್ನು ನಮ್ಮ ಸ್ವಂತ ಇಚ್ಛೆಗನುಸಾರವಾಗಿಲ್ಲ, ನಿಮ್ಮ ನಾಮದ ಮಹಿಮೆಗೋಸ್ಕರವಾಗಿ, ನಿಮ್ಮ ಚಿತ್ತವನ್ನು ನೆರವೇರಿಸೋಸ್ಕರವಾಗಿ, ನಿಮ್ಮ ಚಿತ್ತದಂತೆ ಆಶೀರ್ವಾದವನ್ನು ಪಡೆದು ನಮ್ಮ ಜೀವನದಲ್ಲಿ ಸಾಕ್ಷಿಗಳಾಗಿ ಜೀವಿಸುವಂತೆ ನಾವೆಲ್ಲರ ಪ್ರಾರ್ಥನೆ ಕೋರಿಕೆಗಳನ್ನು ಆಶೀರ್ವದಿಸಬೇಕಾಗಿ ನಿಮ್ಮ ಪಾದದಲ್ಲಿ ಭಿನ್ನಯಿಸಿ ಬೇಡಿಕೊಳ್ಳುತ್ತೇವೆ ತಂದೆ. ನಾವು ಮಕ್ಕಳಾಗಿ ಬೇಡ್ತೇವೆ, ತಂದೆಯಾಗಿದ್ದು ನೀವು ಆಶೀರ್ವಾದ ಮಾಡುವುದಕ್ಕಾಗಿ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ಈ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ, ದೇವರ ಮಹತ್ವವನ್ನು ಕಾಣುವಿರಿ, ದೇವರ ಬಿಡುಗಡೆಯನ್ನು ಆಶೀರ್ವಾದವನ್ನು ಹೊಂದುವಂತೆ ಯೇಸು ನಿಮ್ಮಲ್ಲಿ ಅನುಗ್ರಹಿಸುವವರಾಗಿದ್ದಾರೆ. ಆಮೇನ್.